ಹಲೋ ಎಲ್ರಿಗೂ. ನಾನು ಈಸಿಯಾಗಿ ಮಿಲೆಟ್ಸ್ ಬಿಸಿಬೇಳೆಭಾತ್ ಅಂತ ಒಂದು ರೆಸಿಪಿ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ. ಮಿಲೆಟ್ಸಿಗೆ ಅಂತ ಸಜ್ಜೆ ತೊಗೊಂಡಿದ್ದೆ. ಸಜ್ಜೆನ ಹಿಂದಿನ ದಿನ ನೈಟ್ ನೆನೆಸಿಟ್ಕೋಬೇಕು. ಅಕ್ಕಿ ಆಪ್ಷನಲ್ಲು, ತೊಗರಿಬೇಳೆ ಬೈ ಡಿಫಾಲ್ಟು, ಗೊತ್ತಿರುತ್ತೆ ಎಲ್ರಿಗೂ. ಅದಕ್ಕೆ ಈ ಮನೇಲಿ ಏನು ತರಕಾರಿ ಇದ್ದರೆ ಅದು ತೊಗೋಬೋದು. ನಾನು ಮನೇಲಿ ಟ್ರೈ ಕಲರ್ ತರಕಾರಿ ಅಂತ ಮಾಡಿಕೊಂಡೆ. 3 ಥರ ತರಕಾರಿ ಹಾಕಿ ಬಟಾಣಿ ಮತ್ತು ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡೆ. ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಒಂದೊಂದೇ ಆ್ಯಡ್ ಮಾಡ್ತೀನಿ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಏನು ತರಕಾರಿ ಹಚ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಳ್ಬೇಕು. ಅದ್ರ ಜೊತೆ ಲಾಸ್ಟಲ್ಲಿ ಬಟಾಣಿ ಹಾಕ್ಕೊಂಡೆ. ಅದೆಲ್ಲ ಹಾಕ್ಕೊಂಡು ಒಂದು ಕಪ್ ನೀರು ಹಾಕ್ಕೊಂಡು ಅದಕ್ಕೆ ಖಾರ, ಉಪ್ಪು, ಹುಳಿ, ಸ್ವೀಟು ಅಂತೆಲ್ಲ ಸೇರಿಸ್ಕೊಂಡು, ಜೊತೆಗೆ 8 ಅರ್ದಿ ಬಿಸಿಬೇಳೆಭಾತ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್ಲು. ಆ್ಯಂಡ್ ಹುಳಿಗೆ ನಾನು ಬರೀ ಹುಣಸೆ ರಸನೇ ಹಾಕಿದ್ದೀನಿ. ಅವತ್ತು ಟೊಮೆಟೊ ಇರಲಿಲ್ಲ. ಇದರಲ್ಲೇ ಮಾಡಿದೆ, ಚೆನ್ನಾಗಿ ಬಂದಿತ್ತು ಟೇಸ್ಟ್. ನಾನು ಹೇಗಿರುತ್ತೋ ಹುಳಿ ಜಾಸ್ತಿ ಆಗುತ್ತೇನೋ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿತ್ತು. ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಮಿಲೆಟ್ಸು, ಅಕ್ಕಿ ಮತ್ತು ತೊಗರಿಬೇಳೆ ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೆ ನಾನು. ಆ್ಯಂಡ್ ಮಿಲೆಟ್ಸು ಸ್ವಲ್ಪ ಗಟ್ಟಿ ಇರುತ್ತೆ ಅಕ್ಕಿಗಿಂತ, ಮತ್ತು ಬೇಯೋದಕ್ಕೂ ಟೈಮ್ ತೊಗೊಳುತ್ತೆ. ಒಂದು 4ರಿಂದ 5 ವಿಷಲ್ಸ್ ಹಾಕ್ಸ್ಕೊಂಡ್ರೆ ಸರಿ ಹೋಗುತ್ತೆ ಮಿಲೆಟ್ಸ್ ಬೇಯೋದಕ್ಕೆ. ಎಲ್ಲ ರೆಡಿ ಆದಮೇಲೆ ಈ ಥರ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಆ್ಯಡ್ ಮಾಡಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಯೂಶ್ವಲಾಗಿ ಅಕ್ಕಿ ಬಿಸಿಬೇಳೆಭಾತ್ ಮಾಡ್ಕೊಳ್ಳೋ ಬದಲು ಮಿಲೆಟ್ಸಿಂದ ಮಾಡಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಜೊತೆಗೆ ಖಾರ ಬೂಂದಿ ತರಿಸ್ಕೊಳ್ಳಿ, ಟ್ರೈ ಮಾಡಿ.